ಸರ್ ಈಗ ಹೊಸದಾಗಿ ಈ ಅಫ್ಜಲ್ಪುರ್ ಪುರಸಭೆದಾಗ ಈಗ ಮೊನ್ನೆ ಕಳೆದ ತಿಂಗಳದಾಗ ಇಲೆಕ್ಷನ್ ಹಾಕೊಂಡು ಹೊಸ ಬಾಡಿ ಈಗ ಮೀಟಿಂಗ್ ಕರೀಲತ್ತಾರ ಸರ್. ಈಗ ಹೆಚ್ಚು ಕಡಿಮೆ 1 ತಾರೀಕು ಮೀಟಿಂಗ್ ಅದ ಅನ್ನೋ ಮಾಹಿತಿಗಳದ ಸರ್. ಅಟ್ಲೀಸ್ಟ್ ಈಗ ಬರ್ತಕ್ಕಂತ ಹೊಸ ರಾಜಕೀಯ ನಾಯಕರಿಗೆ ಅಫ್ಜಲ್ಪುರ್ ಪುರಸಭೆ ಜನಪ್ರತಿನಿಧಿಗಳಿಗೆ ಈ ಆಸ್ತಿ ಸಂರಕ್ಷಣೆ ಮಾಡ್ಕೋ ವಿಷಯದಾಗ ಅಲ್ಲಿ ಸರ್ಕಾರಿ ಆಸ್ತಿಗಳ ಪುರಸಭೆ ವ್ಯಾಪ್ತಿಗಳ ಬರ್ತಕ್ಕಂತ ಆಸ್ತಿ ಸರ್ಕಾರಿ ಜಾಗಗಳ ಸಂರಕ್ಷಣೆ ಮಾಡ್ಕೊಳ್ಳಿ ಏನ್ ಸಜೆಷನ್ ಮಾಡ್ತೀರಿ ಸರ್? ಸಜೆಷನ್ ಸರ್, ಜನರು ನಿಮ್ಗೆ ಅರಿಷ್ಟ ವಿಚಾರ, ನಿಮ್ಮ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ತಿ ಉದ್ಯಾನವನ ಫಸ್ಟ್ ನೀವು ಅದನ್ನು ಕಾಪಾಡುವಂಥ ವ್ಯವಸ್ಥೆ ನಿಮಗೆ ಆ ಸದಸ್ಯಗೆ ಹಕ್ಕಿರ್ತದೆ. ತನ್ನ ವಾರ್ಡ್ಗಳಲ್ಲಿ ವಿದ್ಯುತ್ ದೀಪ, ಒಂದು ಚರಂಡಿ ವ್ಯವಸ್ಥೆ ಆದಿಲ್ಲೋ, ಉದ್ಯಾನವನ ಆಗಿಲ್ಲೋ, ಅದನ್ನು ಅಭಿವೃದ್ಧಿ ಪಡಿಸ್ಬೇಕಲ್ಲ. ಸಿ ಎ ಇದರಲ್ಲಿ ಒಂದು ಯಾವುದಾದ್ರೂ ಸರ್ಕಾರಿ ಅಂಗನವಾಡಿ ಬಿಲ್ಡಿಂಗ್ ಇರ್ಬೋದು, ಸಮುದಾಯ ಭವನ, ಅದೆಲ್ಲ ಮಾಡಿಕೊಳ್ಳುವಂಥ ಕೆಲಸ ಆ ಜನಪ್ರತಿನಿಧಿಗಳು, ಆ ವಾರ್ಡ್ಗಳು ಅವ್ರು ಮಾಡಬೇಕು. ಅದು ಮಾಡಂತ ನಾವು ಭಾಳಷ್ಟು ಸದಸ್ಯರಿಗೆ ವಿನಂತಿ ಮಾಡ್ಕೋತೀವಿ. ನಿಮ್ಮ ವಾರ್ಡ್ಗಳಲ್ಲಿ ನೋಡ್ರಿ, ಚರಂಡಿ ಸ್ವಚ್ಛತೆ ಇಲ್ಲ, ಒಳ್ಳೆಯ ವಿದ್ಯುತ್ ರಾತ್ರಿ ಕಳೆದ್ರೆ ಒಟ್ಟು ವಿದ್ಯುತ್ ಲೈಟ್ ಬಲ್ಬ್ಗಳಿಲ್ಲ. ಜನರಿಗೆ ಮಾಡ್ಕೊಡ್ಬೇಕು. ಟ್ಯಾಕ್ಸ್ ತೊಗೋತೀರಿ ನೀವು, ಪ್ರತಿ ಮನೆಯ ಕರ ವಸೂಲಿ ಮಾಡ್ಕೋತೀರಿ, ನೀರಿಂದು ಕರ ವಸೂಲಿ ಆಗುತ್ತೆ. ಲಕ್ಷಾಂತರ ಕೋಟ್ಯಾಂತರ ಗಟ್ಟಲೆ ಪ್ರತಿ ವರ್ಷ ನೀವು ಆದಾಯ ಬರ್ತದೆ ಪುರಸಭೆಗೆ ಸಾರ್ವಜನಿಕರಿಂದ. ಮುಂದೆ ಸಾರ್ವಜನಿಕರಿಗೆ ಏನು ಕೊಡ್ಲಕತ್ತೀರಿ? ಸಾರ್ವಜನಿಕ ಕೊಡ್ಲಕತ್ತೀರಿ ನೀವು. ಮತ್ತು ಅದು ನೀವು ಜನಪ್ರತಿನಿಧಿ ಆಗಿ ಕಾರಣದೇ ಅಲ್ರಿ. ನೀವು ಆ ಏರಿಯಾ ವಾರ್ಡ್ಗಳು ಪ್ರತಿನಿಧಿ, ಆ ವಾರ್ಡನ್ನು ಸ್ವಚ್ಛ ಸುಂದರ ಇಟ್ಕೊಳ್ಬೇಕಾದ್ರೆ ನಿಮ್ಮ ಕರ್ತವ್ಯ, ಅದು ನೀವು ಮಾಡಬೇಕದು. ಅಧ್ಯಕ್ಷರಾದ ನಂತರ ಮೊದಲನೇ ಸಭೆಯಲ್ಲಿ ನಡೆಯುವಂಥ ಒಂದು ಚರ್ಚೆಯನ್ನು ಈ ಅಫ್ಜಲ್ಪುರ್ ಪಟ್ಟಣದ ಉದ್ಯಾನವನಗಳ ಬಗ್ಗೆ ಚರ್ಚೆ ಮಾಡಬೇಕಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ಜನಸಾಮಾನ್ಯರಿಗೆ ಬಳಕೆಯಾಗುವಂಥ ಉದ್ಯಾನವನಗಳನ್ನು ಇವತ್ತು ಕೆಲವು ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳ ಕುತಂತ್ರದಿಂದಾಗಿ ಸಾರ್ವಜನಿಕರಿಗೆ ಸಿಗಲಾರದಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ತಕ್ಷಣ ನಡೆಯುವ ಪುರಸಭೆ ಸಭೆಯಲ್ಲಿ ಈ ಉದ್ಯಾನವನಗಳ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ಪುರಸಭೆ ನೀಡಬೇಕು ಅಂಥೇಳಿ ವಿನಂತಿ ಮಾಡ್ತೀವಿ. ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲಿ ಇರುವಂಥ ಉದ್ಯಾನವನಗಳನ್ನು ನಾವು ಕಾಣಲು ಆಗುತ್ತಿಲ್ಲ. ಕಾರಣ ಅಲ್ಲಿ ಕೆಲವರ ಹಿಡಿತದಿಂದಾಗಿ ಅಲ್ಲಿ ಬೇರೆಯವರಿಗೆ ಸ್ವಾಧೀನ ಮಾಡಿದ್ದನ್ನು ನಾವು ನೋಡ್ತಾ ಇರ್ತೀವಿ. ಅದಕ್ಕಾಗಿ ತಕ್ಷಣವೇ ನಡೆಯುವಂಥ ಮೊದಲ ಸಭೆಯಲ್ಲಿ ಈ ಉದ್ಯಾನವನಗಳ ಬಗ್ಗೆನೇ ಚರ್ಚೆ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಮುಂಜಾನೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡಲು ಅನುಕೂಲ ಮಾಡಿಕೊಡ್ಬೇಕು. ಮಕ್ಕಳಿಗೆ ಆಟ ಆಡಲು ಉದ್ಯಾನವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಉದ್ಯಾನವನಗಳಲ್ಲಿ ಒಂದು ಹಸಿರು ರೀತಿಯ ಗಿಡಗಳ ಹಚ್ಚೋದ್ರ ಮೂಲಕ ಈ ಬೇಸಿಗೆ ಮತ್ತು ಬೇರೆ ಬೇರೆ ಕಾಲದಲ್ಲಿ ಅವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಚರ್ಚೆ ಆಗಬೇಕನ್ನೋಂಥದ್ದು. ಮತ್ತು ಈಗಾಗಲೇ ಉದ್ಯಾನವನಗಳನ್ನು ಬಳಕೆ ಮಾಡ್ತಿರೋರನ್ನು ಅಲ್ಲಿಂದ ಒಕ್ಕಲು ಎಬ್ಬಿಸ್ಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀವಿ. ಒಕ್ಕಲು ಎಬ್ಬಿಸೋದ್ರ ಮೂಲಕ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಈಗ ನಾವು ಆ ಒಕ್ಕಲು ಎಬ್ಬಿಸ್ಲಿಕ್ಕೆ ಹೋದ್ರೆ ಇಲ್ಲಿಯ ಪ್ರಭುತ್ವ ಆಗಲಿ ಮತ್ತು ಸರ್ಕಾರ ಮತ್ತು ಪುರಸಭೆ ಆಗಲಿ ಇದು ಆಗಲಾರ್ದಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿತ್ತು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಈ ನಗರದಲ್ಲಿ ಅಫ್ಜಲ್ಪುರ್ ನಗರದಲ್ಲಿರುವ ಉದ್ಯಾನವನಗಳನ್ನು ಸಾರ್ವಜನಿಕರ ಹಿತರಕ್ಷಣೆಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅಫ್ಜಲ್ಪುರ ಪುರಸಭೆ ವ್ಯಾಪ್ತಿಯ ಒಳಗೆ ಬರ್ತಕ್ಕಂಥ ಈ ಒಂದು ಪಟ್ಟಣದಲ್ಲಿ ಹಲವಾರು ಉದ್ಯಾನವನಗಳು ಇದ್ದು ಇವತ್ತವು ಎಲ್ಲಿವ ಅಂತ ದುರ್ಮೀನ್ ಹಾಕೊಂಡು ಹುಡುಕಾಡ್ತಕ್ಕಂಥ ಪರಿಸ್ಥಿತಿ ಬಂದದ. ಕಾರಣ ಏನು ಅಂದರೆ ಪುರಸಭೆಯಲ್ಲಿರ್ತಕ್ಕಂಥ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು, ಕೆಲವೊಂದು ರಾಜಕೀಯ ಮುಖಂಡರುಗಳು ಆ ಒಂದು ಉದ್ಯಾನವನಗಳನ್ನು ನುಂಗಿ ಹಾಕ್ಯಾರ. ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶದಾಗಿದ್ದಂಥ ಒಂದು ಉದ್ಯಾನವನಗಳೇನವ ಅಂದ್ರೆ ಈ ಒಂದು ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪ್ರಮುಖರು ತಮ್ಮ ಹೆಸರಿಗೆ ಖಾತಾ ವರ್ಗಾವಣೆ ಮಾಡಿಕೊಂಡು ಇವತ್ತು ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ಉದ್ಯಾನವನಗಳು ಇದ್ರೂ ಕೂಡ ಅವು ಹಾಳು ಬಿದ್ದು ಹೋಗ್ಯಾವ. ಅವುಗಳ ಬಗ್ಗೆ ಕೇಳೋರು ಯಾರೂ ಇಲ್ಲ.
ಹೀಗಾಗಿ ಈ ಒಂದು ಏನು ಹೊಸದಾಗಿ ಒಂದು ಆಡಳಿತಕ್ಕಾಗಿ ನೇಮಕಗೊಂಡಿರ್ತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಗಳು ಏನು ಇದ್ದಾರೆ, ಇವರು ಈ ಒಂದು ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಉದ್ಯಾನವನಗಳ ಸಂರಕ್ಷಣೆಗೆ ಮೊದಲು ಮುಂದಾಗಬೇಕು ಮತ್ತು ಸರ್ಕಾರಿ ಜಾಗಗಳು ಏನವ ಈ ಒಂದು ಪಟ್ಟಣದಲ್ಲಿ ಅವುಗಳನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥವುಗಳನ್ನು ತೆರವುಗೊಳಿಸಿ ಅವುಗಳು ಸರ್ಕಾರದ ವ್ಯಾಪ್ತಿಗೆ ತಗೊಂಡು ಅವುಗಳ ಅಭಿವೃದ್ಧಿ ಮಾಡಬೇಕು. ನಿಜವಾಗಿ ಒಂದು ನಗರ ಪ್ರದೇಶದಲ್ಲಿ ವಾಯು ವಿಹಾರಕ್ಕಾಗಿ ಮತ್ತು ಮಕ್ಕಳ ಆಟಕ್ಕಾಗಿ ಆ ಉದ್ಯಾನವನಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಈ ಪುರಸಭೆಯವರು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಹೊಸದಾಗಿರ್ತಕ್ಕಂಥ ಪುರಸಭೆಯಲ್ಲಿ ಸದಸ್ಯರುಗಳು ಆಯ್ಕೆಯಾಗಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಈ ಒಂದು ವ್ಯವಸ್ಥೆಗೆ? ಅವ್ರು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂದ್ರೆ ಇದೇ ರೀ ಮೇಡಮ್. ಈ ಒಂದು ನಗರ ಪ್ರದೇಶದಲ್ಲಿ ಏನು ಉದ್ಯಾನವನಗಳವ ಅವುಗಳನ್ನ ಅಕ್ರಮವಾಗಿ ಯಾರ್ಯಾರು ಸ್ವಾಧೀನಪಡಿಸ್ಕೊಂಡು ಅದರಲ್ಲಿ ಮನೆಗಳು ಕಟ್ಕೊಂಡಾಗಿರ್ಬೋದು ಅಥವಾ ಒತ್ತುವರಿ ಮಾಡ್ಕೊಂಡು ಏನದಾರ ಅವುಗಳನ್ನ ತೆರವುಗೊಳಿಸಿ ಆ ಉದ್ಯಾನವನಗಳನ್ನ ಮರಳಿ ಪುರಸಭೆಯ ವ್ಯಾಪ್ತಿಗೆ ತಗೊಂಡು ಅವುಗಳನ್ನ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಆ ಒಂದು ಉದ್ಯಾನವನದ ಉದ್ದೇಶ ಏನಿತ್ತು ಅದನ್ನ ನೀಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ರೀ ಅವ್ರಿಗೆ. ಸರ್, ಇವತ್ತ ಎಷ್ಟೋ ಜನ ಅಂದ್ರ ವಯಸ್ಸಾದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕುಂದ್ರಕ್ ಪ್ಲೇಸ್ ಇಲ್ಲ ಅನ್ನೋ ಕಾರಣಕ್ಕೆ ಬಂದ್ ಬಸ್ ಸ್ಟಾಂಡ್ ಏರಿಯಾದ ಬಸ್ ಸ್ಟಾಂಡ್ ದಾಗಿ ಕುಂದಿರ್ತಕ್ಕಂಥ ವ್ಯವಸ್ಥೆ ಅದ. ಇದ್ರ ಬಗ್ಗೆ ಖಂಡಿತ ಮೇಡಮ್, ಅದಕ್ಕೆ ಪ್ರಮುಖ ಕಾರಣನೇ ಈ ಒಂದು ಆಡಳಿತ ವ್ಯವಸ್ಥೆ ರೀ. ಯಾಕಂದ್ರೆ ಅವರು ಈ ಒಂದು ಪಾದಚಾರಿ ಮಾರ್ಗಗಳು ಮಾಡಿಲ್ಲ, ಪಟ್ಟಣದಲ್ಲಿ ವೃದ್ಧರಿಗೆ ವಾಯು ವಿಹಾರಕ್ಕಾಗಿ ಕೂತ್ಕೊಳ್ಳಕ ಉದ್ಯಾನವನಗಳ ನಿರ್ಮಾಣ ಮಾಡಿಲ್ಲ. ಅಲ್ಲಿ ನಿರ್ಮಾಣ ಕಾಗದದಲ್ಲಿ ಆಗಿ ಆ ಉದ್ಯಾನವನಗಳಲ್ಲಿ ಕೆಲವೊಂದು ಮಕ್ಕಳ ಆಟಿಕೆ ಸಾಮಗ್ರಿಗಳಾಗಿರ್ಬೋದು, ಕುರ್ಚಿಗಳಂತ ಒಂದು ಸಾಮಗ್ರಿಗಳನ್ನ ಹಾಕಿವಿ ಅಂತ ಹೇಳಿ ಬಿಲ್ಗಳು ಎತ್ಕೊಂಡು ತಿಂದರೆ ವಿನಃ ಅವು ವಾಸ್ತವವಾಗಿ ಯಾವ ಉದ್ಯಾನವನಗಳಲ್ಲೂ ಇಲ್ಲ. ಅವು ಒಂದ್ ವೇಳೆ ಅವ್ರು ಮಾಡಿದ್ರು ಅಂದ್ರ ಇವತ್ತು ಪಟ್ಟಣದ ಹಿರಿಯ ನಾಗರಿಕರು ತಮ್ಮ ಒಂದು ವಯೋಸಹಜ ಮಾತುಕತೆಗಳಾಡೋಕ್ಕೋಸ್ಕರ ತಮ್ಮ ಸ್ನೇಹಿತರ ಜೊತೆ ಸಮಯ ಕಳಿಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ಬರ್ತಕ್ಕಂಥ ಸಂದರ್ಭ ಬರ್ತಾ ಇಲ್ಲ. ಆ ಒಂದು ಸಂದರ್ಭ ಒದಗಿಸ್ಲಿಕ್ಕೆ ಆ ಒಂದು ಸಂದರ್ಭ ಮಾಡಿದ್ದೆ ಈ ಒಂದು ಪುರಸಭೆಯವರು ದುರಾದೃಷ್ಟ.